ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಮಾಜದ ನಿರ್ಮಾಣದ ಪರಿಕಲ್ಪನೆಯುಳ್ಳ ಬಸವಣ್ಣನವರು ಕ್ರಾಂತಿಕಾರಿ ಬದಲಾವಣೆ ಬಯಸಿದ್ದಾರೆ ಎಂದು ರಾಷ್ಟ್ರೀಯ ಬಸವ ದಳದ ಜಿಲ್ಲಾಧ್ಯಕ್ಷ ಎಂ ಗುರುಪ್ರಸಾದ್ ರವರು ಹೇಳಿದರು. ನಗರದಲ್ಲಿರುವ ಶ್ರೀ ಸೇವಾ ಕಿರಣ ವೃದ್ಧಾಶ್ರಮದ ಸಭಾಂಗಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ರಾಷ್ಟ್ರೀಯ ಬಸವ ದಳ ಆಯೋಜಿಸಿದ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವ ಹಾಗೂ ಸಾಧಕರಿಗೆ ಕಾಯಕರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. 12ನೇ ಶತಮಾನದಲ್ಲಿ ಅನುಭವ ಮಂಟಪ ರೂಪಿಸಿ ಎಲ್ಲ ಸಮುದಾಯಗಳಿಗೆ ನಾಯಕತ್ವ ನೀಡಿ ಸಮಾನತೆ ಸಾರುವ ಕ್ರಾಂತಿಕಾರಿ ಬದಲಾವಣೆ ತಂದು ಕ್ರಾಂತಿಯೋಗಿಯಾಗಿದ್ದರು. ಅವರು ಹಾಕಿಕೊಟ್ಟ ಪರಿಕಲ್ಪನೆ ಇಂದು ಪ್ರಜಾಪ್ರಭುತ್ವ ಸಂಸತ್ತಾಗಿದೆ ಎಂದು ನುಡಿದರು. ಸಾಕಷ್ಟು ವರ್ಣಭೇದ, ಜಾತಿಭೇದ, ವರ್ಗಭೇದ, ಧರ್ಮಭೇದವಿದ್ದಂಥ ಕಾಲದಲ್ಲಿ ವೈದಿಕ ಧರ್ಮಕ್ಕೆ ಸೆಡ್ಡು ಹೊಡೆದು ಮೂಢನಂಬಿಕೆಯಿಂದ ಜನರನ್ನು ಹೊರತರಲು ಹೊಸ ನಾಂದಿ ಹಾಕಿ ಯಶಸ್ಸು ಕಂಡರು ಎಂದು ತಿಳಿಸಿದರು. ಬಳಿಕ ಮಾತನಾಡಿ, ಸೇವಾ ಕಿರಣ ವೃದ್ಧಾಶ್ರಮದ ಕಾರ್ಯದರ್ಶಿ ಜಿ ವಿ ನಾಗರಾಜರವರು 12ನೇ ಶತಮಾನದಲ್ಲಿ ಹುಟ್ಟಿದ ಬಸವಣ್ಣನವರು 21ನೇ ಶತಮಾನದ ಬಂಧು ಎಂದು ಜೀವಂತವಾಗಿದ್ದಾರೆ ಎಂದು ತಪ್ಪಾಗಲಾರದು ತಿಳಿಸಿದರು. ಇನ್ನು ಸಮಾಜದ ಸಾಧಕರು ಮತ್ತು ಸಾಧನೆಗಳನ್ನು ಜೀವಂತವಾಗಿರ್ತವೆ. ಇಂಥವರಲ್ಲಿ ಸಾಲನೆ ಬಸವಣ್ಣವರು ಒಬ್ಬಂಟಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಬಸವಣ್ಣನವರ ಸೇವೆ ಗಣನೀಯ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವವರಿಗೆ ಕಾಯಕರತ್ನ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಮೈಸೂರಿನ ಚೋವಂಡ ಚಂದಮ್ಮ ಪೊನ್ನಚ್ಚ ಆಶ್ರಮಕ್ಕೆ ತಟ್ಟೆಲೋಟಗಳನ್ನು ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತರೆ ಮಾಧವು, ವೈದ್ಯಾಧಿಕಾರಿ ಡಾಕ್ಟರ್ ಎಚ್ ಸಿ ಆನಂದ್, ಸಮಾಜ ಸೇವಕ ಎಚ್ ವಿ ರಮೇಶ್, ಮೈಸೂರು ಕಾಸಿವೆ ಅಧ್ಯಕ್ಷೆ ಮಂಜುಳಾ ರಮೇಶ್, ಶಿಕ್ಷಕಿ ಶ್ಯಾಮಲ ಜಯಕುಮಾರ್ ಮತ್ತಿತರರು ಇದ್ದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮಂಡ್ಯ. ಎಂ ಗುರುಪ್ರಸಾದ್ ರವರು ನಡೆಸಿಕೊಡುವಂಥ ನಿರಂತರ ಕಾರ್ಯಕ್ರಮಗಳನ್ನು ಡೈಮಂಡ್ ಕನ್ನಡ ಟಿವಿ ನಿರಂತರವಾಗಿ ಪ್ರಚಾರ ಮಾಡುತ್ತಾ ಬಂದಿದೆ. ಇದೇ ಸಂದರ್ಭದಲ್ಲಿ 8ನೇ ವರ್ಷದ ಶುಭ ಆರೈಕೆ ಕೋರುತ್ತಿರುವ ಶುಭ ಆರೈಕೆ ನೀಡಿದರು. ಗುರುಪ್ರಸಾದ್ ರವರು ಡೈಮಂಡ್ ಕನ್ನಡ ಟಿವಿಯ ಕಾನೂನು ಅಧಿಕಾರಿಗಳ ಸೇವೆಯ ಪ್ರಧಾನ ಪೋಷಕರು ಆಗಿರುವಂತಹ ಎಂ ಗುರುಪ್ರಸಾದ್ ರವರು ಮಾಡುತ್ತಿರುವ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭವಾಗಲಿ ಎಂದು ಡೈಮಂಡ್ ಕನ್ನಡ ಟಿವಿ ತಂಡವು ಸಹ ಅವರಿಗೆ ಶುಭ ಹಾರೈಸಿದೆ. ವರದಿ ಡೈಮಂಡ್ ಟಿವಿ, ಮಂಡ್ಯ.